ಅಯ್ಯೋ, ನಾನು ತಪ್ಪು ಮಾಡಿ ಜೈಲಿಗೆ ಹೋಗಿ ಕುರಿ ಮಾಂಸ, ಕೋಳಿ ಮಾಂಸ, ಒಬ್ಬಟ್ಟೂಟ ಎಲ್ಲ ತಿನ್ನೋಣ ಅಂದರೆ ಏನು ತಪ್ಪು ಮಾಡೋಣ ಅಂತ ಗೊತ್ತೇ ಆಗ್ತಾ ಇಲ್ವಲ್ಲ. ಥು, ಸಾಕಮ್ಮ. ಒಂದು 10-15 ದಿವಸದಾಗೆ ಚೆನ್ನಾಗಿ ತಿಂದು ಬಂದೇಳೆ. ನಾನು ಒಂದು ತಿಂಗಳಾದರೂ ಹೋಗಿ ಎಲ್ಲ ತಿಂದು ಬರಬೇಕು. ತಪ್ಪು ಮಾಡೋಣ ಅಂದರೆ ಏನು ಅಂತಲೇ ಗೊತ್ತಾಗ್ತಾ ಇಲ್ವೇ. ಅಯ್ಯೋ, ಏನು ತಪ್ಪು ಮಾಡೋಣ ದೇವ್ರಿ, ಏನಾದರೂ ಒಂದು ಉಪಾಯ ಹೇಳ್ಕೊಡಪ್ಪ. ನಾನು ತಪ್ಪು ಮಾಡಿ ಸಿಗಾಕೊಂಡು ಜೈಲಿಗೆ ಹೋಗ್ಬೇಕು ನಾನು. ಅಲ್ಲಿ ನಲ್ಲಿ ನಮ್ಮೂರಿನ ಜನ ಎಲ್ಲನ ಅದೇ ನಲ್ಲೆಗೆ ನೀರು ಹಿಡ್ಕೊಂಡು ಹೋಗ್ತಾರೆ ಅಡುಗೆ ಮಾಡೋಕ್ಕೆ, ಕುಡಿಯೋಕ್ಕೆ ಎಲ್ಲನ. ಆ ನಲ್ಲಿನೇ ಮುರಾಕ್ಬಿಟ್ರೆ ಹೆಂಗಿರುತ್ತೆ ಆವಾಗ? ಈ ಊರಿನ ಜನ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಪೊಲೀಸ್ನವ್ರು ಹಿಡ್ಕೊಂಡೋಗಿ ಜೈಲಿಗೆ ಹಾಕಂಗೆ ಮಾಡ್ತಾರೆ. ಹಂಗೆ ಮಾಡೋಣ. ಈ ನಲ್ಲಿನ ಮುರಿದು ಹಾಕ್ಬಿಡ್ತೀನಿ. ನನ್ನ ಕೈಲಾಗುತ್ತೆ ಈ ನೈಲಿ ಮುರಿಯೋಕ್ಕೆ. ಶಕ್ತಿ ಬಿಟ್ಟು ಎಳೆದ್ಬಿಟ್ರೆ ಮುರಿದೋಗ್ಬಿಡುತ್ತೆ. ಇಷ್ಟೊಂದು ಬಿಗಿಯಾಗೈತಲ್ಲ ಮರಿ ಇದು. ಇದನ್ನು ಕಿತ್ತೆಸ್ಬಿಟ್ರೆ ಅವಾಗ ಯಾರಾದ್ರೂ ಬಂದು ನೋಡಿದ್ರೆ ನನ್ನ ಜೈಲಿಗೆ ಕಳಿಸ್ತಾರೆ. ಅಯ್ಯೋ, ಇದೇನಿದು ಇಷ್ಟೊಂದು ಬಿಗಿಯಾಗೈತಲ್ಲ. ಅಯ್ಯೋ, ಬತ್ತಾನೆ ಇಲ್ವಲ್ಲಪ್ಪ ಇದು ಮುರಿದಾಕನಂದ್ರೆ. ಅಯ್ಯಪ್ಪ, ಏನು ಇಷ್ಟೊಂದು ಬಿಗಿಯಾಗೈತೆ, ಅಳ್ಳಾಡ್ಸೋಕ್ಕಾಗಲ್ವಲ್ಲ ಇದನ್ನು. ಹೆಂಗಾದ್ರೂ ಮಾಡಿ ಮುರಿಲೇಬೇಕಲ್ಲ. ಏನು ಮಾಡೋದು? ಒಂದು ಕಬ್ಬಣದ ಆರೆಕೋಲ್ ತಗೊಂಬಂದು ಸರಿಯಾಗಿ ಹೊಡೆಯೋಣ. ಹಂಗೆ ಮಾಡ್ತೀನಿ. ಕದ್ರಜ್ಜಿ, ಯಾಕೆ ಆ ನಲ್ಲಿನ ಹಂಗೆ ಹಿಡ್ಕೊಂಡು ಎಳಿತಾ ಇದೆಯಲ್ಲ? ಏನಾಗಿತ್ತು ನಿನಗೆ? ಏನೋ ನಲ್ಲಿ ಮುರಾಕ್ಬೇಕು ಅಂತ ಆರೆಕೋಲ್ ತಗೊಂಬರ್ಬೇಕು ಅಂತ ಮಾತಾಡ್ಕೊಂತ ಇದೆಯಾ? ಏನಾಗಿತ್ತು ನಿನಗೆ? ಅಲ್ಲ, ಊರಾಗಿರೋದು ಇದೊಂದೇ ನಲ್ಲಿ. ಎಲ್ಲ ಜನಗಳು ಇಲ್ಲೇ ಬಂದು ಹಿಡ್ಕೊಂಡು ಹೋಗ್ತಾರೆ. ಅಂತದ್ರಾಗೆ ಇದನ್ನ ಮುರಿದಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ? ಏನಾಗಿತ್ತು ನಿನಗೆ? ಏನು ತಿಕ್ಕಿ ಹಿಡಿದೈತೆ ಹೆಂಗೆ? ಅಕ್ಕ, ನೋಡ್ಬಿಟ್ಟ ನಾನು ಈ ನಲ್ಲಿನ ಮುರಾಕ್ತೀನಿ ಕಣೆ. ಆರೆಕೋಲ್ ತಗೊಂಡು ಮುರಿದಾಕ್ತೀನಿ. ಅಯ್ಯೋ, ನಿನ್ಗೇನು ತಿಕ್ಕಿ ಹಿಡಿದೈತೆ ಹೆಂಗೆ? ಕುಡಿಯಕ್ಕೆ ನೀರು ಬೇಡವೆ ನಮ್ಮೂರವ್ರಿಗೆಲ್ಲ? ಯಾಕೆ ಹಿಂಗಂತ ಇದೆಯಾ? ಯಾಕೆ ಮುರಾಕ್ಬೇಕಿದನ್ನ? ಇದೇನು ಮಾಡೈತೆ ನಿನಗೆ? ಮುರಿದಾಕ್ತೀನಿ ಕಣೆ ಲಕ್ಷ್ಮಕ್ಕ, ಮುರಿದಾಕ್ತೀನಿ. ಇದನ್ನ ಮುರಿದಾಕ್ದಾಗ ನೀವೆಲ್ಲರೂ ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರ ತಾನೆ ನನ್ನ ಮೇಲೆ. ಅವಾಗ ನಾನು ಜೈಲಿಗೆ ಹೋಗ್ತೀನಿ. ಅದಕ್ಕೆ ಮುರಿದಾಕೋದು. ಇದೇನಪ್ಪ ಇದು? ಇವಜ್ಜಿಗೇನು ಹುಚ್ಚಿಗೆ ತಿಳಿತಾ? ಅಲ್ಲ, ಮುರಿದಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ, ನಾನು ಜೈಲಿಗೆ ಹೋಗ್ತೀನಿ ಅಂತ ನಗ್ನಗ್ತಾ ಹೇಳ್ತೈತಿ. ಏನಪ್ಪ, ಇದಕ್ಕೆ ನಿಜವಾಗ್ಲೂ ಹುಚ್ಚೆ ಅನ್ಸುತ್ತೆ. ಲಕ್ಷ್ಮಕ್ಕ, ಹೋಗು, ಊರಿನಾಗೆ ಎಲ್ಲಾನು ಕರ್ಕೊಂಬರೋಗು, ಮುಖ್ಯಸ್ಥರು ಎಲ್ಲಾನು. ನಾನು ಅಷ್ಟೊತ್ತಿಗೆ ಆರೆಕೋಲ್ ತಗೊಂಡು ಇದನ್ನ ಮುರಿದು ಹಾಕ್ತೀನಿ. ಇನ್ನಲ್ಲಿನ ಹಾಸ್ಕೆಟ್ ಸಿಗ್ತೀನಿ ಆರೆಕೋಲ್ ತಗೊಂಬಂದು. ಅಜಯ್, ನಿನಗೇನು ಜೈಲಿಗೆ ಹೋಗಕ್ಕೆ ಆಸೆನೇ? ಯಾಕಂಗಂತ ಇದೆಯಾ? ಜೈಲಿಗೆ ಹೋಗೋದಂದ್ರೆ ಅಷ್ಟಿಷ್ಟನಾ? ಕಣೆ ಲಕ್ಷ್ಮಕ್ಕ, ಜೈಲಿನಕ್ಕೆ ಹೋದ್ರೆ ಸಾಕಮ್ಮ ಹೇಳಿಳು. ಕುರಿ ಸಾರು, ಕೋಳಿ ಸಾರು, ಒಬ್ಬಟ್ಟೂಟ, ದಿನ ಒಂದೊಂಥರ ತಿಂಡಿ ಎಲ್ಲ ಕೊಡ್ತಾರಂತೆ. ನಾವು ಏನು ಕೇಳ್ತೀವಿ ಅದನ್ನ ಊಟ ಕೊಡ್ತಾರಂತೆ. ಅದಕ್ಕೆ ನಾನು 1-2 ದಿವಸ ಜೈಲಿನಾಗ ಇದ್ದು ಚೆನ್ನಾಗಿ ತಿಂದ್ಕೊಂಡು ಬರೋಣ ಅಂತ. ನಮ್ಮ ಮನೆಗೆ ತಿಂಡಿನೇ ಮಾಡಲ್ಲ. ಕೋಳಿ ಸಾರು, ಕುರಿ ಸಾರು ಮಾಡ್ಬೇಕಂದ್ರೆ 6 ತಿಂಗಳಿಗೋ ವರ್ಷಕ್ಕೂ ಮಾಡ್ತೀವಿ. ಅದಕ್ಕೆ ಅಲ್ಲಿ ವಾರಕ್ಕೆ 2 ಸಾರಿ ಕೋಳಿ ಸಾರು, ಕುರಿ ಸಾರು ಕೊಡ್ತಾರಂತೆ. ಅದಕ್ಕೆ ಜೈಲಿನಾಗೆ ಕೋಳಿ ಸಾರು, ಕುರಿ ಸಾರು ಕೊಡ್ತಾರ? ಸಾಕಮ್ಮ ಹೇಳಿಲ್ಲ. ಅಯ್ಯಯ್ಯೋ, ಇದಕ್ಕೆಲ್ಲ ತಿಕ್ಲು ಅನ್ಸತ್ತೆ. ಅಲ್ಲ, ಅಲ್ಲಿ ಊಟ ಕೊಡೋದೇ ಭಂಗ. ಕೊಟ್ರೆ ಅದು ಸಪ್ಪೆ ಸಾರು, ಮುದ್ದೆ ಕೊಡ್ತಾರೆ. ಈ ಬಜ್ಜಿ ನೋಡಿ ಕೋಳಿ ಸಾರು, ಕುರಿ ಸಾರು ಅಂತ ಹೇಳ್ತೈತಿ. ಇನ್ನು ಸಾಕಮ್ಮ ಎಲ್ಲೋ ಸುಳ್ಳು ಹೇಳಿರ್ಬೇಕು ಈ ಬಜ್ಜಿಗೆ. ಅಜ್ಜಿ, ಈ ನಲ್ಲಿ ಮುರಾಕಿದ್ರೆ ನೀನ್ ಜೈಲಿಗೆ ಹೋಗಲ್ಲ. ಹೋಗು, ಯಾರ ಮನೆನಾಗಾದ್ರೂ ಬೀಗ ಹೊಡೆದು ಟ್ರಂಕ್ನಾಗಿರೋ ಒಡವೆನ ಕಳ್ತನ ಮಾಡು, ಅವಾಗ ಜೈಲಿಗೆ ಹಾಕ್ತಾರೆ. ಇದಕ್ಕೆಲ್ಲ ನಾ ಜೈಲಿಗೆ ಹಾಕಲ್ಲ, ಪಂಚಾಯತಿಗೆ ಸೇರಿಸಿ ನಿನಗೆ ದಂಡ ಹಾಕ್ತಾರೆ ಅಷ್ಟೇನೆ. ಹೌದೇನಿಲ್ಲ ಲಕ್ಷ್ಮಕ್ಕ? ಅಯ್ಯೋ, ಹಂಗಾರೆ ಇದನ್ನ ಹೊಡೆದಾಕಿದ್ರೆ ಜೈಲಿಗೆ ಹಾಕಲ್ವಾ? ಪಂಚಾಯತಿಗೆ ನ್ಯಾಯ ಮಾಡಿ ಸುಮ್ಮನೆ ಹಾಕ್ತಾರ? ಹಂಗಾದ್ರೆ ಬೇಡಮ್ಮ, ನಾನು ಜೈಲಿಗೆ ಹೋಗ್ಲೇಬೇಕು. ಈಗ ಯಾರ್ದಾದ್ರೂ ಸಾವುಕಾರರ ಮನೆಗೆ ಹೋಗಿ ಬೀಗ ಹೊಡೆದು ಒಡವೆ ದುಡ್ಡು ಎಲ್ಲ ಕಳ್ತನ ಮಾಡ್ತೀನಿ, ಅವಾಗಾದ್ರೆ ಜೈಲಿಗೆ ಹೋಗ್ತೀನಿ. ನಿಂತ್ಕೊ ಇಲ್ಲಿ. ಏನೇ ಲಕ್ಷ್ಮಕ್ಕ ನಿಂದು? ಅಲ್ಲ, ನಿನಗೇನು ಅರಳು ಮರಳ ಜೈಲಿನಾಗೆ ಏನ್ ಕೊಡ್ತಾರಂತ ನಿನಗೆ ಗೊತ್ತಿಲ್ವಾ? ಸಾಕಮ್ಮ ಹೇಳಿದ್ದ ಇದೆಲ್ಲ ಕೊಡ್ತಾರೆ ಅಂತನಾ? ಕಣೆ ಲಕ್ಷ್ಮಕ್ಕ, ನಾನು ಎಂದು ಜೈಲಿಗೆ ಹೋಗಿಲ್ವಲ್ಲ, ಅದಕ್ಕೆ ಸಾಕಮ್ಮ ಹೇಳಿಳು ಎಲ್ಲ ಕೊಡ್ತಾರೆ, ನೀನು ಹೋಗು ಅಂತ. ನಾನು ನೋಡ್ತಾ ಇದ್ದೀನಿ ಏನು ತಪ್ಪು ಮಾಡೋಣ ಅಂತ. ಏನು ತಪ್ಪು ಮಾಡೋಕ್ಕೂ ನನಗೇನು ಸಿಗಲಿಲ್ಲ. ಅದಕ್ಕೆ ಇನ್ನಲ್ಲಿ ಕಣ್ತಾ ಇದನ್ನು ಮುರಾಕಿದ್ರೆ ನೀವೆಲ್ಲ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ತೀರಾ ಅಂತ ಮುರಾಕನ ಅಂತ ಬಂದೆ. ನೀನು ನೋಡಿದ್ರೆ ಪಂಚಾಯತಿಗೆ ಬಗೆಹರಿಸ್ತಾರೆ ಅಂತ ಹೇಳ್ತಾ ಇದೆಯಾ? ಸರಿ ಬಿಡು, ನೀನು ಹೇಳ್ದಂಗೆ ಯಾರ ಮನೇನ ದರೋಡೆ ಮಾಡ್ತೀನಿ. ಏ ಕದ್ರಜ್ಜಿ, ನಿನಗೇನು ಮರವೋ ಹೆಂಗೆ? ನೀನು ಇದುವರೆಗೂ ಜೈಲಿಗೆ ಹೋಗಿಲ್ವಾ? ಇಲ್ಲ ಕಣೆ ಲಕ್ಷ್ಮಕ್ಕ, ಎಂದೂ ಹೋಗಿಲ್ಲ. ಅದಕ್ಕೆ ಒಂದ್ಸಲ ತಪ್ಪು ಮಾಡಿ ಹೋಗಿ ಬರೋಣ ಅಂತನ. ಹೆಂಗಿರುತ್ತೆ ಅಂತ ನೋಡ್ಕೊಂಬರ್ಬೋದು. ಚೆನ್ನಾಗಿ ಊಟ ಕೊಡ್ತಾರಂತೆ, ಊಟ ತಿಂದು ಬರ್ಬೋದು. ಅದಕ್ಕೆ. ಅರೇ ಲಕ್ಷ್ಮೀಂದ್ರ ಅಕ್ಕ, ಏನು ಇದು ವಿಚಾರಣೆಗೆ ಮಾಡ್ತಾ ಇದ್ದೀರಾ? ಕದ್ರಜ್ಜಿ ಹೆಂಗೆ ಮಾಡಿದ್ರು? ನೋಡೆ ಬಾ, ನೋಡು ಈ ಕದ್ರಜ್ಜಿಗೆ
ಕದ್ರಜ್ಜಿಗೆ ಏನನ್ನ ತಪ್ಪಿಸಿ ಹಾಕೊಂಡು ಜೈಲಿಗೆ ಹೋಗ ಆಸೆ ಅಂತೆ. ಅದಕ್ಕೆ ಈ ನಲ್ಲಿನ ಮುರಿದಾಕಕ್ ಬಂದಿತ್ತು. ನಾನು ಬರ್ದಿದ್ರಿ ನಾನು ಸ್ವಲ್ಪ ಹೊತ್ತು ಆರೆಕೊಲ್ ತಗೊಂಡು ಮುರಿದ್ಗಿರ್ದು ಹಾಕೋದೋ ಏನೋ. ನಾನು ಹೆಂಗೋ ಸಮಯಕ್ಕೆ ಸರಿಯಾಗಿ ಬಂದೆ, ಅದಕ್ಕೆ ಉಳ್ಕೊಂಡೈತಿ ನಲ್ಲಿ. ಎಲ್ಲಿದ್ರೆ ಏನಿಲ್ಲ, ಈ ನಲ್ಲಿನ ಉಳಿಸ್ಬಿಡೋದು ಆರೆಕೊಲ್ ತಂದು ಈ ಕದ್ರಜ್ಜಿ. ಅರೆ ಭಗವಾನ್, ಇದು ಎಂತ ಹಾಸೆಗೆ ಐತೆ ಲಕ್ಷ್ಮೀ ಹಾಕ ಈ ಕದ್ರಜ್ಜಿದು. ಯಾಕೆ ಈ ಅಜ್ಜಿಗೆ ತಿಕ್ಲಿಗೆ ಹಿಡಿತು? ಅಲ್ಲ, ಎಲ್ರು ಜೈಲಿಗೆ ಹೋಗ್ಬೇಕು ಅಂದ್ರೆ ಹೆದರ್ಕೋತಾರೆ. ಈ ಅಜ್ಜಿ ನೋಡಿದ್ರೆ ಖುಷಿ ಖುಷಿಯಿಂದ ನಗ್ತಾ ಇದೆ. ಏನ್ಗೆ ಆಗಿದೆ ಈ ಕದ್ರಜ್ಜಿಗೆ? ಏನಾಗೈತೋ ಹುಚ್ಚಿಡ್ದಿರ್ಬೇಕು, ಹಚ್ಚಿ ಹಿಂಗ್ ಆಡ್ತೈತಿ. ಏ ಕದ್ರಜ್ಜಿ, ನೀನು ಜೈಲಿಗೆ ಹೋಗಿದ್ದಲ್ಲ, ಹೋಗಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ನೀನೇನ್ ಮರ್ತಿರ್ತೀಯ ಹೆಂಗೆ? ಆಗ ಎಲ್ಲ ಚೆನ್ನಾಗಿ ಜೈಲ್ನಾಗೆ ಹೆಂಗ್ ಊಟ ಕೊಟ್ರು ಅಂತನ ನೆನಪಿಲ್ವ ನಿನ್ಗೆ? ಸುಮ್ಕುಕ, ನಾನು ಯಾವಾಗ್ಲೂ ಹೋಗಿದ್ದೆ ಜೈಲಿಗೆ? ಬನು, ನಾನು ಜೈಲಿಗೆ ಹೋಗಿದ್ನೇನೆ, ಎಂದೂ ಹೋಗಿಲ್ಲ. ಏ ಕದ್ರಿಗೆ ಅಜ್ಜಿ, ಒಂದ್ ಸಾರಿ ಜೈಲಿಗೆ ಹೋಗಿರ್ಲಿಲ್ವಾ ನಿಮ್ದು ಮತ್ತೆ ಸಾಕಮ್ಮ ಮತ್ತೆ ನಿಮ್ದು ಇಬ್ರು? ಯಾವಾಗ ಹೇಳು ಲಕ್ಷ್ಮಿಂದು ಹಾಕ? ಅದೇ ಕಣಿ, ಸಣ್ಣಿ ಮೇಲೆ ಇಲ್ದೇರ ಆರೋಪ ಮಾಡಿ ಯಾರು ಬೇರೆ ಊರಾಗೆ ಇನ್ನೊಬ್ಬ ತಾತನ ಮದ್ವೆ ಆಗಿ ಇಲ್ಲಿ ಮದ್ವೆ ಆಗಿ ಸಿದ್ದಜ್ಜನ್ ಮದ್ವೆ ಆದಂಗೆನೆ ಇನ್ನೊಬ್ಬ ತಾತಗೆ ಮದ್ವೆ ಆಗಿ ಒಡೆಯ ವಸ್ತ್ರ ಎಲ್ಲಾನ ಹಾಕಿಟ್ಕೊಂಡು ಮೋಸ ಮಾಡಿ ಬಂದವಳೆ ಈ ಊರಿಗೆ ಅಂತಾನ ಇಲ್ಲದ ಸುದ್ದಿ ಹಬ್ಸಿದ್ರಲ್ಲ ಸಾಕಮ್ಮನು ಕದ್ರಜ್ಜಿ. ಅವಾಗ ನಾನು ಮತ್ತಿನ್ಯಾರು ಭಾಗ್ಯಮ್ಮನು ಯಾರು ಇಬ್ರು ಸೇರ್ಕೊಂಡು ಇವ್ರು ಮಾಡ್ತಾ ಇರೋ ಕಳ್ಳಾಟನ ಕಂಡಿದ್ದಿದ್ವಲ್ಲ. ಅಜ್ಜ ದುಡ್ಡು ತಗೊಂಡು ಇವ್ರು ಹೇಳ್ದಂಗೆ ಕೇಳಿದ್ನಲ್ಲ, ಅದಕ್ಕೆ ಅವಾಗಲೇ ಸಣ್ಣಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಬಂದು ಎಳ್ಕೊಂಡು ಹೋಗಿರ್ಲಿಲ್ವಿ, ಅರೆಸ್ಟ್ ಮಾಡ್ಕೊಂಡು ಇವ್ರಿಬ್ರು. ಅವಾಗ ಜೈಲ್ಗೆ ಹೋಗಿ ಬಂದಿದ್ರಲ್ಲ ಕದ್ರಜ್ಜಿನೂ ಸಾಕಮ್ಮ ಇಬ್ರು. ಆಮೇಲೆ ಮರ್ತೈತಿದು. ನಾನು ಹೌದಲ್ವಾ? ಅಯ್ಯೋ, ನಾನು ಮರ್ತೇ ಹೋಗಿದ್ದೆ ಕಣೆ ಲಸ್ಮಕ್ಕ. ಅದು ಯಾಕೆ ನನಗೆ ಇಂಥ ಮರ್ವಮ್ಮ, ಜಲ್ದಿ ಮರ್ತ್ಬಿಡ್ತೀನಿ ಕಣೆ ಏನನ ಆಗಲಿ. ಅಲ್ಲ, ಸಾಕಮ್ಗದು ಬೇಡವಾ? ನಾನು ಜೈಲಿಗೆ ಎಂದೂ ಹೋಗಿಲ್ಲ, ನಾನು ಹೋಗಿ ಬರಬೇಕು ಅಂತಂದರೆ ಅವಳಾದ್ರೂ ಹೇಳೋದು ಬೇಡವಾ? ನಾನು ಹೋಗಿದ್ವಲ್ಲ ಅಂತನ ಅವಳು ಏನೂ ಹೇಳಲಿಲ್ಲ. ಪಾಪ ಅವಳು ಇವಾಗಿನ ಜೈಲಿಂದ ಬಿಡುಗಡೆ ಆಗಿ ಬಂದವಳೆ. ಅವಳಿಗೆ ಏನೋ 108 ಯೋಚನೆ ಇರುತ್ತೆ. ನೀನು ಹೋಗಿ ಅಲ್ಲಿ ಅದು ಕೊಡ್ತಾರ ಇದು ಕೊಡ್ತಾರ ಅಂತ ಕೇಳಿದ್ರೆ ಅವಳು ಇನ್ನೇನು ಹೇಳ್ತಾಳೆ? ಕೊಡ್ತಾರೆ ಹೋಗು ನೀನು ಅಂತನ ಹೇಳವಳು ಸಿಟ್ನಾಗಿ, ಅಷ್ಟೇನೆ. ನೀನು ಅದೇ ನಿಜ ಅನ್ಕೊಂಡು ಹಳೆದೆಲ್ಲ ಮರ್ತ್ ಕುಕ್ಕೊಂಡಿದ್ಯಲ್ಲ. ನೆನಪಾಯ್ತಾ ಈಗ ಜೈಲಿಗೆ ಹೋಗಿದ್ದು ನೀನು ಸಾಕಮ್ಮನು? ಹ್ಞೂ ಕಣೆ ಲಸ್ಮಕ್ಕ, ಅಯ್ಯಯ್ಯೋ ಇವಾಗ ನೆನಪಾತು. ಅಲ್ಲಿ ಉಂಬಾಗ ಸರಿಯಾಗಿ ಕೊಡ್ತಾ ಇರಲಿಲ್ಲ. ತಿಗಣೆ ಕಾಟ, ಸೊಳ್ಳೆ ಕಾಟ, ಮುದ್ದೆ ಸಬ್ಸಾರು, ಮನಿ ಕೆಮ್ಮಕ್ಕೊಂದು ದಿಂಬು ಇರ್ತಿರ್ಲಿಲ್ಲ. ನೆಲದಾಗೆ ಮನಿ ಕೆಮ್ತಿದ್ವಿ. ಅಯ್ಯಪ್ಪ, ಅವರಂತೂ ಬೈಯೋರು, ಜೋರ ಮಾತಾಡಿರೋ ಕಷ್ಟ, ಕೆಮ್ಮಿರು ಕಷ್ಟ, ಕ್ಯಾಗ್ರಿಸಿರೋ ಕಷ್ಟ, ಹಂಗಾಗಿತ್ತು. ಅಯ್ಯಯ್ಯೋ, ನಾನು ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದೀನಲ್ಲ. ನನಗೆ ಯಾಕಿಂತ ಮರಬೇಕಾಯ್ಲಿ ಅಪ್ಪ. ಲಸ್ಮಕ್ಕ, ನೀನು ನೆನಪಿಸಿದ್ದು ಒಳ್ಳೇದಾತು ಕಣಿ. ಇಲ್ದಿದ್ರೆ ನಾನು ತಪ್ಪು ಮಾಡಿಬಿಟ್ಟು ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ತಿದ್ದೆ. ಆ ಸಾಕಮ್ಮ ನೋಡು, ದರಿದ್ರದವಳು. ಇರೋ ವಿಷಯ ಹೇಳ್ಬೇಕು ತಾನೆ, ಈ ಥರ ಎಲ್ಲ ಹೇಳೋದೆ. ಅದನ್ನು ಕೊಡ್ತಾರೆ ಇದನ್ನು ಕೊಡ್ತಾರೆ ಅಂತಾನೆ ನಾನು ಅದೆಲ್ಲ ತಿನ್ನೋ ಆಸೆಯಲ್ಲಿ ಹಳೇದೆಲ್ಲ ಮರ್ತು ಕುಕ್ಕೊಂಡಿದ್ದೀನಿ. ನನಗೆ ಯಾಕಿಂತ ಮರವಮ್ಮ, ಏನೋ ಔಷಧಿ ತರಬೇಕಣೆ ಲಸ್ಮಕ್ಕ. ಹೆಂಗೋ ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ ಕಣ್ತಾಯಿ. ಎಲ್ಲಿದ್ರೆ ಯಪ್ಪ ನನ್ನ ಪಾಡಿ ಏನಾಗೋದೋ ಏನೋ. ಲಕ್ಷ್ಮಿಂದ ಅಕ್ಕ, ನಿಮ್ದು ಹೇಳ್ಬಾರ್ದಾಗಿತ್ತು. ಈ ಕದ್ರಜ್ಜಿ ಮತ್ತೆ ಜೈಲಿಗೆ ಹೋಗಿದ್ರೆ ಗೊತ್ತಾಗೋದು ಅಲ್ಲಿ ಜೈಲಲ್ಲಿ ಯಾವ ಥರ ಊಟ ಕೊಡ್ತಾರೆ ಅಂತ. ಸುಮ್ಮನೆ ಇರೇ ಬಾನು, ನೀನೊಬ್ಳು ಹೇಳ್ಬಾರ್ದಾಗಿತ್ತು ಅಂತೆ. ನನಗೆ ಯಾಕೋ ಒಂದಿಟ್ಟು ಮರವು ಜಾಸ್ತಿ ಆಗೈತೆ ಕಣೆ ಲಸ್ಮಕ್ಕ ಇತ್ತೀಚೆಗೆ. ಅದು ಯಾಕಮ್ಮ ಗೊತ್ತೇ ಆಗಲ್ಲ ನೋಡಿ. ಇಂಥ ದೊಡ್ಡ ವಿಷಯನೇ ಮರ್ತು ಕುಕ್ಕೊಂಡಿದ್ದೀನಿ ನಾನು. ಇನ್ನು ಸಣ್ಣ ಸಣ್ಣ ವಿಷಯ ಅಂತೂ ನೆನಪೇ ಇರಲ್ಲ ನನಗೆ. ಎಲ್ಲನ ಯಾತನ ಇಕ್ಕಿದ್ರೆ ದುಡ್ಡು ಪಡ್ಡು 10 ರೂಪಾಯಿ 5 ರೂಪಾಯಿನ ನೆನಪೇ ಇರಲ್ಲ, ಮರ್ತೇ ಹೋಗಿರ್ತೀನಿ. ತಿರುಗಿ ಯಾವಾಗಲೂ ನೆನಪಾಗುತ್ತೆ. ಯಾತನ ಅಡ್ಕೆಲಿ ಪಡ್ಕೆಲೆ ಅಂಗಡಿಗೆ ಹೋದಾಗ ಎಲ್ಲಿಕ್ಕಿದೆ ಅಂತ ಮರ್ತೇ ಬಿಟ್ಟು ಎಷ್ಟೋ ದುಡ್ಡು ಕಳ್ಕೊಂಡೇ ಇದ್ದೀನಿ. ಹಿಂಗೆ 1 ರೂಪಾಯಿ 2 ರೂಪಾಯಿ ಅಲ್ಲನ. 1 ರೂಪಾಯಿ 2 ರೂಪಾಯಿ ಹೋದ್ರೆ ಹೋಗ್ಲಿ, ಜೈಲಿಗೆ ಹೋಗಿರೋದು ಹೋಗಿ ಬಂದಿರೋದೇ ಮರ್ತಿದ್ಯಲ್ಲ. ಮರ್ತು ಆ ಸಾಕಮ್ಮ ಏನೋ ಹೇಳಿದ್ಲು, ಅವಳೇನೋ ಸಿಟ್ನಾಗ ಇದ್ದಾಳೆ. ನೀನೇನೋ ಹೋಗಿ ಕೇಳಿರ್ತೀಯ, ಯಾತ ಕೊಡ್ತಾರೆ ಉಂಬಕ್ಕೆ ಅಂತ ಕೇಳಿರ್ತೀಯ. ಅದಕ್ಕೆ ಏನೋ ಹೇಳವಳು ಅವಳು ಸಿಟ್ಟಿಗೆ. ಅದು ಕೊಡ್ತಾರೆ ಕೋಳಿ ಸಾರು, ಕುರಿ ಸಾರು, ಒಬ್ಬಟ್ಟು, ದಿನ ಒಂದು ತರ್ತಾರ ತಿಂಡಿ ಅಂತ ಹೇಳವಳೆ. ಅದೇ ನಿಜ ಅನ್ಕೊಂಡು ಅಯ್ಯೋ ನೀನು ಎಂತ ತಪ್ಪು ಮಾಡಕ್ಕೆ ಹೋಗ್ತಿದ್ದಲ್ಲ. ಹೋಗ್ಕಣೆ ಲಸ್ಮಕ್ಕ, ದೇವ್ರು ಬಂದಂಗೆ ಬಂದೆ. ಸರಿ, ನಾನು ಹೋಗ್ತೀನಿ. ಸಾಕಮ್ಮಗೆ ಸರಿ ಇರು, ಬೈದು ಬರ್ತೀನಿ ಹೋಗಿ ಈಗಲೇನೆ. ಬನ್ನಿ ಲಕ್ಷ್ಮಿಂದ ಅಕ್ಕ, ಹೋಗೋಣ. ಈ ಕದ್ರಜ್ಜಿದ್ದು ಸಾಕಮ್ಮಂದು ಮುಗಿಯಲ್ಲ. ಅಲ್ಲ, ಎಲ್ಲ ಯಾರಾದ್ರೂ ಜೈಲ್ನಾಗೆ ಕೋಳಿ ಸಾರು ಕುರಿ ಸಾರು ಊಟ ಇಕ್ತಾರ? ಅಯ್ಯೋ ಈ ಕದ್ರಜ್ಜಿ ಒಂದಪ್ಪ. ಅಲ್ಲ, ಹಳೇದೆಲ್ಲ ಮರ್ತು ತಿರ್ಗಾ ಜೈಲ್ಗೆ ಹೋಗ್ಬೇಕು ಅಂತ ತಪ್ಪು ಮಾಡಕ್ ಹೋಗ್ತೈತಲ್ಲ. ಅಲ್ಲ, ನಾವೇ ತಪ್ಪು ಮಾಡಿ ಜೈಲ್ಗೆ ಹೋಗ್ಬೇಕು ಅಂತ ಆಸೆ ಪಡೋಣ ನಾನು ಎಂದೂ ನೋಡಿರ್ಲಮ್ಮ. ಹೌದು ಲಕ್ಷ್ಮೀ ಅಕ್ಕ, ಈ ಕದ್ರಜ್ಜಿಗೆ ಸ್ವಲ್ಪ ಹರಳು ಮರಳು ಅನ್ಸುತ್ತೆ. ಎಲ್ಲ ಮರ್ತು ಸಾಕಮ್ಮ ಹೇಳಿದ್ದು ನಿಜ ಅಂತ ನಂಬಿದೆ ಅಷ್ಟೇನೆ. ಬನ್ನಿ ಹೋಗೋಣ. ಏ ಸಾಕಮ್ಮ, ಹಿಂಗೆ ಹೇಳೋದು ನೀನು? ಗೊತ್ತಿಲ್ದಿರೋರ್ಗೆ ಸರಿಯಾಗಿ ಹೇಳ್ಬೇಕು ಕಣಿ. ಅಲ್ಲ, ನಾನು ಅಷ್ಟು ಚೆನ್ನಾಗಿ ನಿನ್ ಜೊತೆಗೆಲ್ಲ ಬತ್ತೀನಿ, ನಾನು ಕೇಳಿದ್ರೆ ಹಿಂಗೆ ಸುಳ್ಳು ಹೇಳೋದು? ಏನ್ ಕದ್ರಜ್ಜಿ, ಏನ್ ಬಂದ್ಬಿಟ್ಟೆ? ಏನೋ ತಪ್ಪು ಮಾಡಿ ಜೈಲಿಗೆ ಹೋಗ್ತೀನಿ ಅಂತಿದ್ದೆ, ಹೋಗ್ಲೇ ಇಲ್ಲ ಇನ್ನೂ. ಯಾಕೆ ಏನೋ ತಪ್ಪು ಮಾಡಕ್ಕೆ ಏನೋ ಸಿಗ್ಲಿಲ್ವೇನು? ಏ ಸಾಕಮ್ಮ, ಹಿಂಗ್ ಮಾಡಬಾರ್ದು ಯಾರಿಗೂ. ಅಲ್ಲ, ಜೈಲಿನಾಗೆ ಕುರಿ ಸಾರು ಕೋಳಿ ಸಾರು ಒಬ್ಬಟ್ಟು ಊಟ ಕೊಡ್ತಾರಾ? ದಿನ ಒಂದು ತರ್ತಾರ ತಿಂಡಿ ಕೊಡ್ತಾರಾ? ಹ್ಞೂ,
ಮುಚ್ಚು ಬಾಯಿ, ಸುಮ್ಮನೆ ಸುಳ್ಳು ಹೇಳ್ಬೇಡ. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಾನು ಒಂದ್ಸಲ ಜೈಲಿಗೆ ಹೋಗಿ ಬಂದಿದ್ದೀನಿ. ನಾನು ನೀನು ಹೋಗಿದ್ವಿ ತಾನೆ ಆ ಸಣ್ಣ ವಿಚಾರದಲ್ಲಿ. ಓ, ನಿನಗೆ ಇವಾಗ ನೆನಪಾಯ್ತಾ ನೀನು ಜೈಲಿಗೆ ಹೋಗಿ ಬಂದಿದ್ದೆ ಅಂತ? ನಾನು ಅದಕ್ಕೆ ಅವಾಗಲೇ ಯೋಚನೆ ಮಾಡ್ತಿದ್ದೆ, ಈ ಕದ್ರಜ್ಜಿ ಯಾಕೆ ಹಿಂಗೆ ಕೇಳ್ತೈತೆ ಅಲ್ಲ. ಒಂದ್ಸಲ ಹೋಗಿ ಬಂದು ಅಲ್ಲಿ ಎಲ್ಲ ಏನೇನು ಊಟ ಕೊಡ್ತಾರೆ ಅಂತ ಗೊತ್ತಿದ್ದು ಕೇಳ್ತೈತಲ್ಲ, ಸುಮ್ಮನೆ ನನ್ನ ರೇಕ್ಸಕ್ಕೆ ಹಿಂಗೆ ಕೇಳ್ತೈತೆ ಅನ್ಕೊಂಡು ನಾನು ಸುಳ್ಳು ಹೇಳ್ದೆ. ಆದರೆ ನೀನು ನಿಜವಾಗ್ಲೂ ನಮ್ದಲ್ಲ ಅದನ್ನ. ಎಲ್ಲ ಕೊಡ್ತಾರೆ, ನಾನು ಹೋಗ್ತೀನಿ ಅಂತ ಹೋಗಿದ್ದು ನೋಡಿ. ನಾನೆಲ್ಲ ಇಷ್ಟೊತ್ತಿಗೆ ಏನೋ ತಪ್ಪು ಮಾಡಿ ಸಿಗಾಕೊಂಡಿದ್ಯೋ ಏನೋ ಅಂದ್ಕೊಂಡಿದ್ದೆ. ಮತ್ತೆ ಹೆಂಗೆ ನೆನಪಾಯ್ತು ನಿನಗೆ ನೀನು ಜೈಲಿಗೆ ಹೋಗಿ ಬಂದಿರೋದು? ಹೆಂಗೆ ನೆನಪಾತು ಅಂದರೆ, ನಾನು ತಪ್ಪು ಮಾಡೋಣ ಅಂತನ ನಲ್ಲಿನ ಮುರಾಕನ ಅಂತ ಹೋಗಿದ್ದೆ. ಅದು ಮುರಿಯೋಕ್ಕಾಗಲಿಲ್ಲ, ತಿರ್ಗಿ ಆರೆಕೊಲ್ ತಗೊಂಬಂದು ಮುರಿದಾಕನ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ ಲಸ್ಮಕ್ಕ ಬಂದ್ಲು. ಏನು ಮಾಡ್ತಾ ಇದೀಯ ಅಂತ ಅಂದ್ಲು. ಅವಾಗ ನಾನು ಎಲ್ಲ ಹೇಳ್ದೆ, ಹಿಂಗೆ ಜೈಲ್ನಾಗ ಹಿಂಗೆ ಕೊಡ್ತಾರಂತ ಊಟನ, ಅದಕ್ಕೆ ನಾನು ತಪ್ಪು ಮಾಡಿ ಹೋಗೋಣ ಅಂತ ಹಿಂಗೆ ಮಾಡ್ತಿದ್ದೆ ಅಂದೆ. ಆವಾಗೆಲ್ಲ ಹೇಳಿಳು, ಸಾಕಮ್ಮ ಸುಳ್ಳು ಹೇಳಿದಾಳೆ, ನಿನಗೆ ಗೊತ್ತಾಗಲ್ವೇ ಜೈಲಿನಾಗೆ ಏನು ಕೊಡ್ತಾರೆ ಎಂಬುದು. ನೀನು ಮುಂಚೆಗೆ ಒಂದ್ಸಲ ಹೋಗಿದ್ದಲ್ಲ, ನಾವೇ ಹಿಡ್ಕೊಟ್ಟಿದ್ವಲ್ಲ ಅಂತನ ಹೇಳಿಳು. ಆವಾಗ ನನ್ನ ನೆನಪಾಯ್ತು. ನೆನಪಾಯ್ತಲ್ಲ ಸದ್ಯ. ಏನಾದರೂ ನೀನು ಜೈಲಿಗೆ ಹೋದ್ಮೇಲೆ ನೆನಪಾಗಿದ್ರೆ ಏನು ಮಾಡ್ತಿದ್ದೆ? ನಿಜವಾಗ್ಲೂ ನೀನು ತಪ್ಪು ಮಾಡಿ ಜೈಲಿಗೆ ಹೋಗ್ಬೇಕಾಗಿತ್ತು, ಆಮೇಲೆ ನಿನಗೆ ನೆನಪಾಗಬೇಕಾಗಿತ್ತು ಜೈಲಿಗೆ ಹೋಗಿ ಬಂದಿರೋ ವಿಷಯ. ಚೆನ್ನಾಗಿರೋದು. ಸುಮ್ಮನಿರೇ ಸಾಕಮ್ಮ, ಸುಮ್ಮನೆ ತಮಾಷೆ ಮಾಡಬೇಡ. ಅನ್ಯಾಯವಾಗಿ ನಾನು ಇವಾಗ ಜೈಲಿಗೆ ಹೋಗ್ಬಿಡ್ತಿದ್ದಲ್ಲ, ಅಲ್ಲಿ ಮನಿಕೆ ಮಾಡಿ ಎಷ್ಟು ಕಷ್ಟ ಇರುತ್ತೆ, ಅಲ್ಲಿ ಊಟ ಹೆಂಗೆ ಇಡ್ತಾರೆ ಅಂತ ನನಗೆಲ್ಲ ನೆನಪೈತೆ. ಇದು ಎಂಥದ್ದು ಮುದ್ದೆ, ಆಮೇಲೆ ಸಪ್ಪೆ ಸಾರು, ಅನ್ನ ಒಂದಿಟ್ಟು ಹಾಕ್ತಾರೆ, ಅದು ಯಾವಾಗಲೂ ಸರ್ ಬಂದಂಗೆ. ನನಗೇನು ಗೊತ್ತಿಲ್ವಾ? ನಂತಾಗೇನೆ ಸುಳ್ಳು ಹೇಳಿ ಯಾಮಾರಿಸ್ಬಿಟ್ಟಲ್ಲ ನೀನು. ಮತ್ತೆ ಜೈಲಿಗೆ ಹೋಗಿ ಬಂದು ಚೆನ್ನಾಗಿದ್ಯಾ, ಏನು ಊಟ ಕೊಡ್ತಿದ್ರು ಅಂತ ಕೇಳಿರಿ. ನೀನು ಹೋಗಿ ಬಂದಿದ್ದೆ ಘನವಾಗಿ, ಗೊತ್ತಿದ್ದು ಕೇಳ್ತಿ ಅಂತ ನನಗೆ ಸಿಟ್ಟು ಬಂತು, ಅದಕ್ಕೆ ಹಂಗೆ ಹೇಳಿದೆ. ನೀನು ಹಿಂಗೆ ಮರ್ತಿದ್ಯಾ ಅಂತ ನನಗೇನು ಗೊತ್ತಿತ್ತು? ನೀನು ಬೇಕು ಅಂತ ಕೇಳ್ತಾ ಇದೆಯೇನೋ ಅಂತ ನಾನು ಹಂಗೆ ಸಿಟ್ಟಿನಾಗೆ ಹಂಗೆ ಸುಳ್ಳು ಹೇಳಿದೆ ಅಷ್ಟೇನೆ. ನನಗೇನು ಗೊತ್ತು ನೀನು ಮರ್ತು ಕೂತ್ಕೊಂಡಿದ್ಯಾ ಅಂತಾನೆ. ಈಗ ನೆನಪಾಗೈತಲ್ಲ ಅಲಸ್ಮಕ್ನಿಂದ. ಹೋಗು. ಕಣೆ ಯಪ್ಪ, ಬದುಕ್ತು ಬಡ ಜೀವ. ಏನಾದ್ರೂ ಅಲಸ್ಮಕ್ಕ ಬಂದು ನನಗೆ ಹೇಳಲಿಲ್ಲ, ನೆನಪಿಸ್ಲಿಲ್ಲ ಅಂದರೆ ನಾನು ಏನಾಗ್ತಿದ್ನೋ ಏನೋ. ದೇವ್ರೇ ಕಾಪಾಡ್ಬಿಟ್ಟಪ್ಪ ನನ್ನ. ಹೋಗು ಉಂಡು ಮನೆಗೆ ಹೋಗಿ ಮಂಟಕ್ಕೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.